ಹಲೋ ಎವ್ರಿವನ್, ನಾನು ನಿಮ್ಮ ಆರ್.ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOUದಲ್ಲಿ ಬರೋ ಕಂಪ್ಲೀಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಲಿಸ್ಟ್ ಯಾವುದ್ಯಾವುದಿದೆ, ಅದರಲ್ಲಿ ಸ್ಪೆಷಲೈಸೇಷನ್ ಯಾವ್ದ್ಯಾವ್ದು ಬರುತ್ತೆ, ಮತ್ತು ಫೀಸ್ ಸ್ಟ್ರಕ್ಚರ್, ಫೀಸ್, ಪ್ಲೇಸ್ಮೆಂಟ್ ಮತ್ತು ಸ್ಯಾಲ್ರಿ ಪ್ರತಿಯೊಂದು ಕ್ಲಿಯರ್ ಆಗಿರೋ ಎಕ್ಸ್ಪ್ಲನೇಷನ್ ನೋಡ್ಕೊತಾ ಹೋಗೋಣ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್.ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಬನ್ನಿ ಇವಾಗ ನಾವು ಸ್ಟ್ರೈಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ನಾವು KSOUದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಯಾವುದೆಲ್ಲ ನಿಮಗೆ ಕೋರ್ಸಸ್ ಬರುತ್ತೆ ಮತ್ತು ಅದರಲ್ಲಿ ಕಂಪ್ಲೀಟ್ ಸ್ಪೆಷಲೈಸೇಷನ್ ಯಾವ್ದು ನೀವು ಯಾವ್ದು ಚೂಸ್ ಮಾಡ್ಬೋದು ಅನ್ನೋದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ರೀ. ಫಸ್ಟ್ ನಾವು ಪೋಸ್ಟ್ ಗ್ರ್ಯಾಜುಯೇಷನ್, ಇದನ್ನ ಮಾಸ್ಟರ್ ಡಿಗ್ರಿ ಅಂತ ಕರೀತಾರೆ. ಓಕೆನಾ, ಮಾಸ್ಟರ್ ಡಿಗ್ರಿಯಲ್ಲಿ ನಿಮಗೆ ಟಾಪ್ ಬಿಸ್ನೆಸ್ ಆ್ಯಂಡ್ ಟೆಕ್ PG ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ದಟ್ ಈಸ್ ಲೈಕ್ MBA, MCA, MCOM ಇಂಥವೆಲ್ಲ ಬರುತ್ತೆ. ಸೊ ಇದರಲ್ಲಿ ನಮಗೆ ಫಸ್ಟ್ ನಾವು MBA ನೋಡ್ಕೊಂಡು ಹೋಗೋಣ. KSOUಲ್ಲಿ ಪರ್ಟಿಕ್ಯುಲರ್ ಆಗಿ MBA ಬಂದು 2 years ಇರುತ್ತೆ ರೀ, ಮತ್ತು ಅದಕ್ಕೆ 4 ಸೆಮಿಸ್ಟರ್ಸ್ ಬರುತ್ತೆ. ಒಂದು ಅಕಾಡೆಮಿ ಲೈಕ್ 2 ಇಯರ್ಗೂ ಸೇರಿಸಿ ನಿಮಗೆ ಅರೌಂಡ್ 55,000ಇಂದ 65,000ವರೆಗೂ ಆಗುತ್ತೆ. ಇಟ್ ಡಿಪೆಂಡ್ಸ್. ಮತ್ತು ಇದರಲ್ಲಿ ನಿಮಗೆ ಸ್ವಲ್ಪ ಸ್ಕಾಲರ್ಶಿಪ್ಸು ಕೂಡ ಸಿಗುತ್ತೆ, ಮತ್ತು ಹೆಣ್ಮಕ್ಳಾಗಿದ್ದರೆ BPL ಕಾರ್ಡ್ ಇದ್ದರೆ ಅಂಥವ್ರಿಗೂ ಕೂಡ ಆಪರ್ಚುನಿಟೀಸ್ ಇರುತ್ತೆ. ಲೈಕ್ ನಿಮಗೆ ಕನ್ಸೆಷನ್ ಕೂಡ ಸಿಗ್ತಾ ಹೋಗುತ್ತೆ. ಆರ್ ನೀವೇನಾದರೂ BMTC ಆರ್ KSRTC ಡ್ರೈವರ್ ಅವರ ಮಕ್ಕಳಾಗಿದ್ದರೆ ನಿಮಗೆ ಕೂಡ ಕನ್ಸೆಷನ್ ಸಿಗ್ತಾ ಇರುತ್ತೆ. ಅದು ಬಿಟ್ಟು ಕೋವಿಡಲ್ಲಿ ಯಾರಾದರೂ ನಿಮ್ಮ ಪೇರೆಂಟ್ಸ್ನ ಕಳ್ಕೊಂಡಿದ್ರೆ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಅವ್ರಿಗೆ ಕಂಪ್ಲೀಟ್ ಫೀ 0 ಆಗುತ್ತೆ. ಫುಲ್ ನೀವು ನಿಮ್ಮ ಎಜುಕೇಷನ್ ಫುಲ್ ನೀವು 0 ಫೀ ಪೇಮೆಂಟ್ ಮಾಡೋದ್ರಿಂದ ನೀವು ಪಡ್ಕೊಬೋದು. ಇಷ್ಟು ಇದ್ರದ್ದು ಟೋಟಲ್ ಅಕಾಡೆಮಿಕ್ ಇಯರ್ 2 ವರ್ಷಕ್ಕೂ ಸೇರಿಸಿ ಇಷ್ಟು ಬರುತ್ತೆ. ಮ್ಯಾಕ್ಸಿಮಮ್ ಆಗಿ ಹೇಳಿದ್ದೀನಿ, ಬಿಕಾಸ್ ಇದರಲ್ಲಿ ನಿಮಗೆ ಏನದು ಎಕ್ಸಾಮ್ ಫೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 2 ಸೇರಿಸಿ ನಿಮಗೆ ಇಷ್ಟು ಬರುತ್ತೆ. ಆ್ಯಂಡ್ ರಿಯಾಲಿಟಿ ಚೆಕ್ ಅಂತ ನೋಡಿದ್ರೆ ಸ್ಯಾಲ್ರಿ ನಿಮಗೆ ಸ್ಟಾರ್ಟಿಂಗ್ ಅಂದರೂ ಒಂದು MBA ಮಾಡಿ ನಿಮ್ಗೊಂದೊಳ್ಳೆ ಸ್ಕಿಲ್ ಇದೆ, ನಿಮ್ಗೊಂದೊಳ್ಳೆ ಕಂಪನಿಗೆ ಅಪ್ರೋಚ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ನಿಮಗೆ ಬೇಸಿಕ್ಕೆ ಬಂದು 4.5 lakhs ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಮತ್ತು ತುಂಬ ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದೇ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಮತ್ತು ಒಳ್ಳೆ ಕಡೆ ನಾನು ಶಿಫ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ಸೊ ಅವ್ರಿಗೆ ಮ್ಯಾಕ್ಸಿಮಮ್ 9 lakhವರೆಗೂ ಆಪರ್ಚುನಿಟಿ ಬರೋ ಚಾನ್ಸಸ್ ಇದೆ. ಮತ್ತು ಇದರಲ್ಲಿ ನಿಮಗೆ ಫಿನಾನ್ಸ್, ಮಾರ್ಕೆಟಿಂಗ್, HRM, ಆಪರೇಷನ್ ಮ್ಯಾನೇಜ್ಮೆಂಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಟೂರಿಸಮ್, ಕಾರ್ಪೊರೇಟ್ ಲಾ ಮತ್ತು ಹೆಲ್ತ್ ಆ್ಯಂಡ್ ಹಾಸ್ಪಿಟಲ್ ಕೇರ್ ಮ್ಯಾನೇಜ್ಮೆಂಟ್ ಇಷ್ಟು ಸ್ಪೆಷಲೈಸೇಷನ್ ಇರುತ್ತೆ. ಆ್ಯಂಡ್ ನಿಮಗೆ ಈ KSOU MBAಯಲ್ಲಿ ನಿಮಗೆ ಡ್ಯುಯಲ್ ಸ್ಪೆಷಲೈಸೇಷನ್ ಬರೋದಿಲ್ಲ, ಸಿಂಗಲ್ ಸ್ಪೆಷಲೈಸೇಷನ್ ತಗೋಬೇಕು. ಇದರಲ್ಲಿ ಯಾವುದಾದ್ರು ಒಂದು ಸ್ಪೆಷಲೈಸೇಷನ್ ನೀವು ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡಿದಾಗ ನೀವು ಆಪ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು MCA ಅಂತ. MCA ಕೋರ್ಸ್ ಕೂಡ ನಿಮಗೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ, ಇದಕ್ಕೂ ಕೂಡ ನಿಮಗೆ 2 years ಡ್ಯೂರೇಷನ್ ಇರುತ್ತೆ. ಮತ್ತು ನಿಮ್ಮ ಟೋಟಲ್ ಫೀಸ್ ಬಂದು 55,800ಇಂದ 65,000ವರೆಗೂ ಬರುತ್ತೆ. ಆ್ಯಂಡ್ ಸ್ಯಾಲ್ರಿ ಕೂಡ ಬೇಸಿಕ್ಕಾಗಿ ನಿಮಗೆ 4 lakhಯಿಂದ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಇದು ಮಾಡ್ಬೋದು ಅಂದರೆ IT ಸೆಕ್ಟಾರ್ ಮತ್ತು ಸಾಫ್ಟ್ವೇರ್ ಡೆವಲಪರ್, ಸಿಸ್ಟಮ್ ಅನಾಲಿಸಿಸ್, ಡೇಟಾ ಇಂಜಿನಿಯರ್ ಅಂತ ಆಗಬೇಕು ಅಂದ್ಕೊಂಡಿರ್ತಾರಲ್ವ, ಅವರಿಗೆಲ್ಲ ಇದು ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಇದರಲ್ಲಿ ಯಾವುದೆಲ್ಲ ನಿಮಗೆ ಕೋರ್ಸಸ್ ಬರುತ್ತೆ ಅಂದರೆ ಯಾವುದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ C ಬರುತ್ತೆ, C++ ಬರುತ್ತೆ, ಜಾವಾ, ಪೈಥಾನ್, ಮತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಅದರಲ್ಲಿ ನಿಮಗೆ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಬರುತ್ತೆ. ಮತ್ತು ಮೊಬೈಲ್ ಆ್ಯಂಡ್ ವೆಬ್ ಅಂದರೆ ನಿಮಗೆ ಮೊಬೈಲ್ ಟೆಕ್ನಾಲಜಿ ಬರುತ್ತೆ, ಆರ್ ಮೊಬೈಲ್ ಕಂಪ್ಯೂಟಿಂಗ್ ಬರುತ್ತೆ. ಸಪೋಸ್ ಅಡ್ವಾನ್ಸ್ ಸ್ಪೆಷಲೈಸ್ಡ್ ಎಲೆಕ್ಟಿವ್ಸ್ ಯಾರಾದರೂ ನಿಮಗೆ ಬೇಕು ಅಂದರೆ ಡೇಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಕೂಡ ಇದೆ, ಮತ್ತು ಕ್ಲೌಡ್ ಆ್ಯಂಡ್ ಎಮರ್ಜಿಂಗ್ ಟೆಕ್ ಕೂಡ ಇದೆ, ಮತ್ತು ಸೈಬರ್ ಸೆಕ್ಯೂರಿಟಿ. ಇಷ್ಟು ಕೂಡ ನಿಮಗೆ MCA ಅಲ್ಲಿ ಬರೋ ಸ್ಪೆಷಲೈಸೇಷನ್ಸ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ನಾವು MCOM ನೋಡ್ಕೊತಾ ಹೋದರೆ ಸೇಮ್ MCOM ಅಲ್ಲೂ ಕೂಡ ನಿಮಗೆ ಇಯರ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂದರೆ 26,000 ಸಮಥಿಂಗ್ ಬರುತ್ತೆ. ಇದು ಬಂದು ಲಾಸ್ಟ್ ಇಯರಲ್ಲಿ ಸ್ವಲ್ಪ ಡಿಕ್ರೀಸ್ ಕೂಡ ಆಗಿದೆ. MCOM ಅವ್ರ ಫೀಸ್ ಬಂದು ನೀವು ಪ್ರತಿ ಸರಿ ಎಕ್ಸಾಮ್ ಫೀ ಅಡ್ಮಿಷನ್ ಮಾಡಿಸ್ತಿದ್ದೀರಂದರೆ ಪಾಂಪ್ಲೆಟ್ ಪ್ರಾಪರಾಗಿ ನೋಡ್ಕೊಂಬಿಡಿ. ಅದರಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಒಂದೊಂದು ಸರಿ ಇನ್ಕ್ರೀಸ್ ಆಗುತ್ತೆ, ಒಂದೊಂದು ಸರಿ ಡಿಕ್ರೀಸ್ ಆಗುತ್ತೆ. ಸೊ ಕಂಪ್ಯಾರಿಬ್ಲಿ ಇವಾಗ 2026 ಇರೋ ಡೇಟಾ ಪ್ರಕಾರ ಲಾಸ್ಟ್ ಇಯರ್ಗಿಂತ ಇದು ಸ್ವಲ್ಪ ಡಿಕ್ರೀಸ್ ಕೂಡ ಆಗಿದೆ. ಮತ್ತು ರಿಯಾಲಿಟಿ ಸ್ಯಾಲ್ರಿ ಬಂದರೆ ನಿಮಗೆ 3.5 lakhs ಸ್ಟಾರ್ಟಿಂಗ್ ಆಗುತ್ತೆ. ಮತ್ತು ಯಾರೆಲ್ಲ ಇದು ಮಾಡಬೇಕು ಅಂದರೆ ಇವಾಗ ಯಾರಾದರೂ ಒಬ್ಬರು ಸೀನಿಯರ್ ರೋಲ್ಸ್ ಹೋಗಬೇಕು, ಅಕೌಂಟಿಂಗ್ ಆಗಲಿ, ಟ್ರಾನ್ಸಾಕ್ಷನ್ ಆಗಲಿ, ಫೈನಾನ್ಸ್ ಆಗಲಿ, ಆಡಿಟಿಂಗ್ ಆಗಲಿ, ಒಂದು CA ಫರ್ಮ್ ಜಾಯ್ನ್ ಆಗಿದ್ದೀರಾ, ಅಲ್ಲಿ ನಿಮ್ಗೆ ಒಂದು ಪೊಸಿಷನ್ ಸಿಗಬೇಕು ಅನ್ನೋರು ಈ ಥರ MCOM ಕೋರ್ಸಸ್ ಮಾಡ್ಕೊಬೋದು.
ಇದರಲ್ಲಿ ಯಾವುದೆಲ್ಲ ಸ್ಪೆಷಲೈಸೇಷನ್ ಇದೆ ಅಂದರೆ ಅಕೌಂಟಿಂಗ್ ಫಿನಾನ್ಸ್, ಮಾರ್ಕೆಟಿಂಗ್ ಆ್ಯಂಡ್ HR, ಅಕೌಂಟಿಂಗ್ HR, ಮಾರ್ಕೆಟಿಂಗ್ ಆ್ಯಂಡ್ ಫಿನಾನ್ಸ್. ಸೊ ಇಷ್ಟು ನಿಮಗೆ ಸ್ಪೆಷಲೈಸೇಷನ್ ಬರುತ್ತೆ. ನಿಮಗೆ ಡ್ಯುಯಲ್ ಸ್ಪೆಷಲೈಸೇಷನ್ ಇರುತ್ತೆ. MBA ಅವರಿಗೆ ಒಂದೇ ಸ್ಪೆಷಲೈಸೇಷನ್ ಇರುತ್ತೆ, MCOM ಅವರಿಗೆ ಡ್ಯುಯಲ್ ಸ್ಪೆಷಲೈಸೇಷನ್ ಇರುತ್ತೆ. ನೀವು ಕಂಪಲ್ಸರಿ 2 ಸಬ್ಜೆಕ್ಟ್ ಓದಲೇಬೇಕಾಗತ್ತೆ. ಸೊ ಇಷ್ಟು ನಿಮಗೆ MCOM ಆಯಿತಾ. ನೆಕ್ಸ್ಟ್ ಬಂದರೆ MSc ಮಾಸ್ಟರ್ ಆಫ್ ಸೈನ್ಸ್ ಅಂತ. ಇದು ಕೂಡ 2 years ಆಫ್ ಡ್ಯೂರೇಷನ್ ಇರುತ್ತೆ. ಮತ್ತು ಇದ್ರದ್ದು ಅಪ್ರಾಕ್ಸಿಮೇಟ್ ಆಗಿ ಬರೋ ಫೀಸ್ ಎಷ್ಟು ಅಂದರೆ 64,000ಇಂದ 65,000ವರೆಗೂ ಬರುತ್ತೆ. ಆ್ಯಂಡ್ MSc fees have increased this year due to the updated material. See, as of now 2026 ಪ್ರಕಾರ ಲಾಸ್ಟ್ ಇಯರ್ಗಿಂತ ಈ ಇಯರ್ KSOE ಅವರು MSc ಏನಿದೆ ಅದು ಕೋರ್ಸ್ದು ಫೀ ಸ್ಟ್ರಕ್ಚರ್ನ ಹೈ ಮಾಡಿದ್ದಾರೆ. ಬಿಕಾಸ್ ಮೆಟೀರಿಯಲ್ಸ್ದು ಲೈಕ್ ಅಪ್ಡೇಷನ್ ಎಲ್ಲ ಮಾಡಿದ್ದಾರೆ, ಸಿಲೆಬಸ್ ಎಲ್ಲ ಕೂಡ ಚೇಂಜ್ ಮಾಡಿದ್ದಾರೆ. ಅದರಿಂದ ಅವರು ಫೀ ಸ್ಟ್ರಕ್ಚರ್ನ ಚೇಂಜ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ರಿಯಾಲಿಟಿ ಸ್ಯಾಲ್ರಿ ಅಂತ ಬಂದರೆ ಸ್ಟಾರ್ಟಿಂಗ್ ನಿಮಗೆ 4 lakhದಿಂದ 7 lakhವರೆಗೂ ಬರುತ್ತೆ. ಮತ್ತು ಸ್ಪೆಷಲೈಸೇಷನ್ ನಿಮಗೆ ಇಡೀ KSOE ಅಲ್ಲೇ MScಯಲ್ಲಿ ಮಾತ್ರ ಇಷ್ಟು ಸ್ಪೆಷಲೈಸೇಷನ್ ಬರೋದು ಅಂದ್ಕೊತಿದ್ದೀನಿ. ಬಿಕಾಸ್ ಇದರಲ್ಲಿ 11 ಬ್ರಾಂಚಸ್ ಬರುತ್ತೆ. ಅದು ಯಾವ್ದು ಅಂದರೆ ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೈನ್ಸ್, ಜಿಯೋಗ್ರಫಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್, ಮೈಕ್ರೋಬಯಾಲಜಿ, ಫಿಸಿಕ್ಸ್, ಸೈಕಾಲಜಿ ಆ್ಯಂಡ್ ಝೂಲಾಜಿ. ಇಷ್ಟು ಕೂಡ ನಿಮಗೆ ಅಪ್ಡೇಟೆಡ್ ಸಿಲೆಬಸ್ ಆಗಿರುತ್ತೆ. MSc KSOE ಅಲ್ಲಿ ನೀವು ಜಾಯಿನ್ ಆಗೋದಾಗಿದ್ದರೆ ಇಷ್ಟು ಸ್ಪೆಷಲೈಸೇಷನ್ ಯಾವುದಾದ್ರು ಒಂದು ಸ್ಪೆಷಲೈಸೇಷನ್ ನೀವು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹ್ಯಾಸ್ ಐ ಸೆಡ್ MCOMಗೆ ಮಾತ್ರ ಡ್ಯುಯಲ್ ಸ್ಪೆಷಲೈಸೇಷನ್ ಕೊಡೋದು. MScಗಾಗಲಿ MBAಗಾಗಲಿ ಅವರು ಸಿಂಗಲ್ ಸ್ಪೆಷಲೈಸೇಷನ್ ಕೊಡ್ತಾರೆ. ಇದು ಯಾವುದ್ರಲ್ಲಿ ಒಂದು ಸ್ಪೆಷಲೈಸೇಷನ್ ಮಾತ್ರ ನೀವು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ಮಾಸ್ಟರ್ ಆಫ್ ಆರ್ಟ್ಸ್. ಇದು ಕೂಡ ನಿಮಗೆ 2 years ಡ್ಯೂರೇಷನ್ ಆಗಿರುತ್ತೆ. ಆ್ಯಂಡ್ ಪ್ರೈಸ್ ರೇಂಜ್ ವಿಲ್ ಬಿ 19,400ಇಂದ 34,000, ಅಪ್ರಾಕ್ಸಿಮೇಟ್ಲಿ 35,000ವರೆಗೂ ಇರುತ್ತೆ. ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್ ಯು ಚೂಸ್. ವೈ ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್ ಅಂದರೆ ಒಬ್ಬೊಬ್ಬರು ಒಂದೇ ಲ್ಯಾಂಗ್ವೇಜ್ ಮೇಲೆ ಮಾಡ್ತಾರೆ, ಇಲ್ಲ ಒಂದು ಸಬ್ಜೆಕ್ಟ್ ಮೇಲೆ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಬೇಸಿಕ್ ಸ್ಯಾಲ್ರಿ ಬಂದು 3 lakhಯಿಂದ 5.5 lakhವರೆಗೂ ಪರ್ ಇಯರಿಗೂ ಸಿಗುತ್ತೆ. ಸಬ್ಜೆಕ್ಟ್ಸ್ ಲೈಕ್ ಸ್ಪೆಷಲೈಸೇಷನ್ ಯಾವುದ್ಯಾವುದು ಇದರಲ್ಲೂ ಕೂಡ ಸಿಂಗಲ್ ಸ್ಪೆಷಲೈಸೇಷನ್ ನೀವು ಚೂಸ್ ಮಾಡಬೇಕು, ಡ್ಯುಯಲ್ ಸ್ಪೆಷಲೈಸೇಷನ್ ಬರೋದಿಲ್ಲ. ಸಪೋಸ್ ನೀವೇನಾದರೂ ಒಂದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಮಾಡಬೇಕು ಅಂದರೆ ನಿಮಗೆ ಯಾವುದೆಲ್ಲ ಸಬ್ಜೆಕ್ಟ್ ಅವೈಲೇಬಲ್ ಇದೆ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ್, ಉರ್ದು ಆ್ಯಂಡ್ ತೆಲುಗು. ಹ್ಯಾಸ್ ಆಫ್ ನೌ ಇಷ್ಟು ಲ್ಯಾಂಗ್ವೇಜಸ್ ನೀವು ಸ್ಪೆಷಲೈಸೇಷನಾಗಿ ತಗೊಂಡು MA ಕಂಪ್ಲೀಟ್ ಮಾಡ್ಕೋಬೋದು KSOE ಅಲ್ಲಿ. ಸಪೋಸ್ ಸೋಷಿಯಲ್ ಸೈನ್ಸ್ ಅಂತ ಬಂದರೆ ಅದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಏನ್ಷಿಯಂಟ್ ಆ್ಯಂಡ್ ಆರ್ಕಿಯಾಲಜಿ. ಇಷ್ಟು ನಿಮಗೆ ಸೋಷಿಯಲ್ ಸೈನ್ಸ್ ಲೈಕ್ ಇದು ಕೂಡ ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇದ್ರ ಮೇಲೆ ನೀವು ಸ್ಪೆಷಲೈಸೇಷನ್ ಚೂಸ್ ಮಾಡಬೇಕು. ಸಪೋಸ್ ನೀವೇನಾದರೂ ಪ್ರೊಫೆಷ್ನಲ್ ಆಗಿ ಒಂದು ಆರ್ಟ್ಸ್ ಮುಖಾಂತರ ಹೋಗ್ತೀವಿ, ಲೈಕ್ ಐ ಹ್ಯಾವ್ ಟು ಗೋ ಆನ್ ಮಾಸ್ ಮೀಡಿಯಾ ಅನ್ನೋದೆಲ್ಲ ಇದ್ದರೆ ನಿಮಗೆ ಅದು ಕೂಡ ಆಪ್ಷನ್ ಇದೆ. ಅದರಲ್ಲಿ ನಿಮಗೆ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಒಂದು ಬರುತ್ತೆ, ಮತ್ತು ಎಜುಕೇಷನ್ ಅಂತ ಬರುತ್ತೆ. ಇಷ್ಟು ಕೂಡ ನಿಮಗೆ MA ಅಲ್ಲಿ ಬರೋ ಸ್ಪೆಷಲೈಸೇಷನ್ ಆಗುತ್ತೆ. ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದು KSOE ಅಲ್ಲಿ ಯಾವುದೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಬರುತ್ತೆ, ಅದ್ರದ್ದು ಫೀ ಸ್ಟ್ರಕ್ಚರ್ ಏನು, ಮತ್ತು ಅದರಲ್ಲಿ ಯಾವುದೆಲ್ಲ ಸ್ಪೆಷಲೈಸೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ನೀವು ಅಂಡರ್ ಗ್ರ್ಯಾಜುಯೇಷನ್ ಏನಾದರೂ ನಿಮಗೆ ಟಾಪಿಕ್ಸ್ ಬೇಕು, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಫಸ್ಟ್ ನೀವು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅವರ್ ವಾಟ್ಸಪ್ ಗ್ರೂಪ್, ಅದು ಟೆಲಿಗ್ರಾಮ್ ಗ್ರೂಪ್, ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ. ಇಟ್ ವಿಲ್ ಬಿ ರಿಯಲಿ ಯೂಸ್ಫುಲ್. ಏನೂ ಪೇ ಮಾಡಿಸೋದಿಲ್ಲ, ನಾನು ಫ್ರೀ ಆಫ್ ಕಾಸ್ಟಿಂದ ಎಲ್ಲ ಸ್ಟೂಡೆಂಟ್ಗೆ ಯೂಸ್ ಆಗಲಿ ಅಂತ ಮಾಡಿಕೊಡ್ತಿರೋದು. ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ದಟ್. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.